ಹಾಯ್ ನಮಸ್ಕಾರ, ನಾನು ನಿಮ್ಮ ಎಸ್ ಎಸ್ ಸಿದ್ದು. ನಿಮ್ಮೆಲ್ಲರಿಗೂ ಎಸ್ ಎಸ್ ಸಿದ್ದು 6 ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ನಾವು ಕೂಡ ಇಲ್ಲಿ ತಿಳ್ಕೊಳ್ಳೋಣ. ಹಾಗೆ ಇಲ್ಲಿ ಬಂದಿರುವಂಥ ಭಕ್ತಾದಿಗಳನ್ನ ಕೇಳಿ ತಿಳ್ಕೊಳ್ಳೋಣ ಈ ವಿಶೇಷತೆ ಯಾವ ರೀತಿ ಇರುತ್ತೆ. ಹಾಗೆ ಇವತ್ತು ಹನುಮನ ಜಯಂತಿ ಪ್ರಯುಕ್ತ ಇಲ್ಲಿ ಬಂದಿರುವಂಥ ಭಕ್ತಾದಿಗಳಿಗೆ ಯಾವ್ಯಾವ ರೀತಿ ಒಳ್ಳೇದಾಯ್ತು ಅನ್ನೋದನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ಈಗ ಇಲ್ಲೋ ಬರುವಂಥ ನೀವು ಯಾವ್ರವರು? ರಾಜು ಅಂತ ಬೈಮ್ನಳ್ಳಿ ಇದ್ರ ಹತ್ರ ದೊಡ್ಡಹಳ್ಳಿ ಪಕ್ಕ. ಅಂದ್ರೆ ನೀವು ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು ಸುಮಾರು ವರ್ಷದಿಂದ ಬರ್ತಾ ಇದ್ದೇವೆ. ನಾವು ಇದೇ ರೂಟಲ್ಲಿ ಓಡಾಡೋದು, ಕನಕಪುರ ಬಂದಾಗೆಲ್ಲ ಇಲ್ಲಿ ಹೋಗ್ತಾ ಇರ್ತೇವೆ. ಹನುಮ ಜಯಂತಿ ಅಂದ್ರೆ ವಿಶೇಷ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ. ರಾಜ್ಯಾದ್ಯಂತ ಜನಗಳು ಹನುಮನಿಗೆ ಪೂಜೆ ಸಲ್ಲಿಸೋದ್ರಲ್ಲಿ ನಿಪುಣರು. ಹೌದು. ಒಂದು ಮತ್ತೆ ಹನುಮನ್ ಜಯಂತಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಹನುಮಂತನ ಬಗ್ಗೆ ಹೇಳ್ಬೇಕು ಅಂದ್ರೆ, ಸೀತೆಗೋಸ್ಕರ ಒಂದು ಸಂಜೀವಿನಿ ಕಡ್ಡಿಗೋಸ್ಕರ ಬೆಟ್ಟವನ್ನೇ ಎತ್ತುವಂತ ಇತಿಹಾಸ ಇಲ್ಲಿ ಉಳಿದಿದೆ. ಹೌದು. ಅದರಿಂದ ಇಲ್ಲಿ ಬಂದ ಜನಕ್ಕೆ ಸಕಲ ಸೌಕರ್ಯಕ್ಕೆ, ಗ್ರಾಮಕ್ಕೆ ಮತ್ತೆ ಗ್ರಾಮದವರೆಲ್ಲ ಒಂದು ಟ್ರಸ್ಟ್ ತರ ಮಾಡಿಕೊಂಡು ಒಂದು ಭಕ್ತಿಯಿಂದ ಪೂಜೆ ಪುನಸ್ಕಾರ ನಡೆಸ್ತಾ ಇದ್ದಾರೆ ಅಂತ ಹೇಳಕ್ಕೆ ನಾ ಇಚ್ಛಪಡ್ತೀನಿ. ಅಂದ್ರೆ ನೀವು ಇಲ್ಲಿ ದೇವಸ್ಥಾನಕ್ಕೆ ಇಲ್ಲಿ ಸುತ್ತಾಡ್ಬೇಕಾದ್ರೆ ಇದೆಲ್ಲ ನೋಡಿದ್ದೆ ನಾನು ಅಂತಂದ್ರೆ. ಹೌದು. ಆದ್ರೆ ಇಲ್ಲಿ ಬಂದ್ರೆ ನಿಮ್ಗೆ ಏನ್ ಅನಿಸ್ತು? ಈ ಪವರ್ ಏನ್ ಅನಿಸುತ್ತೆ? ಅವರು ಯಾವ್ದು ಕಾರ್ಯಕ್ರಮಕ್ಕೆ ನಾವು ಹೋಗ್ತೀವಿ ಆ ಕಾರ್ಯಕ್ರಮ ಕೈ ಹಾಕ್ದಾಗೆಲ್ಲ ಯಶಸ್ವಿ ಕಾಣ್ತಾ ಇದ್ದೀವಿ ಅಂತ ಗೋಸ್ಕರ ನಾವು ಇಲ್ಲಿ ಬರ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಮೇನ್ ಹನುಮನ ಜಯಂತಿ ಅಂದ್ರೆ ಏನು? ಹನುಮನ ಜಯಂತಿ ಅಂದ್ರೆ ಹುಟ್ಟಿದ ದಿನ ಅಂತ ಹನುಮನ ಜಯಂತಿ ಅಂತ ಆಚರಣೆ ಮಾಡೋದು. ರಾಜ್ಯಾದ್ಯಂತ ಎಲ್ಲೆಲ್ಲೂ ಅದಕ್ಕೋಸ್ಕರ ಊಟ ಉಪಚಾರಣೆ ಹೋಮ ನೇಮಗಳೆಲ್ಲನೂ ಜನಗಳು ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ಈ 3 ಚಿರಂಜೀವಿಗಳಲ್ಲಿ ಅಶ್ವತ್ಥಾಮ ಮತ್ತೆ ಧ್ರುವ ನಕ್ಷತ್ರ, ಆಂಜನೇಯ ಇವರೆಲ್ಲ ಜೀವಂತವಾಗಿರುವಂಥ ಕ್ಷೇತ್ರ. ಅದು ಎಲ್ಲೆಲ್ಲಿ ಹನುಮನ ಜಯಂತಿಗಳನ್ನ ಆಚರಣೆ ಮಾಡ್ತಾರೋ ಆ ಕ್ಷೇತ್ರಗಳಲ್ಲಿ ಒಮ್ಮೊಮ್ಮೆ ಬಂದು ಭೇಟಿ ಮಾಡ್ತಾನೆ ಅನ್ನೋದು ಇಲ್ಲಿನ ಹಿಂದೂಗಳ ಪ್ರತೀತಿಯಾಗಿದೆ. ಅದು ನೀವು ಎಷ್ಟು ನಂಬ್ತೀರಿ? ನಾವು ಫುಲ್ ನಂಬ್ತೀವಿ ಸರ್. ನೀವು ನಂಬ್ತೀರಿ? ಹೌದು, ನಂಬ್ತೀವಿ. ಸರಿ ಸರ್, ಧನ್ಯವಾದಗಳು. ನಿಮ್ದೊಂದು ತೋರಿಸ್ತೀನಿ ಸರ್. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ರವಿನಾಯಕ್ ಅಂತ. ರವಿ ನಾಯಕ್. ಅಂದ್ರೆ ನೀವು ಯಾವ ಊರವರು? ನಾವು ಇದೇ ಊರು ಸರ್. ಇದೇ ಊರವರು. ಅಂದ್ರೆ ಈ ದೇವಸ್ಥಾನದ ಈಗ ಹಳೇದು ಹೇಗಿತ್ತು, ಈಗ ಯಾವ ರೀತಿ ಆಯ್ತು, ಈಗ ಹೊಸದಾಗಿ ಕಟ್ಟಬೇಕಾದ ಕಾರಣ ಏನು, ಹಳೇದಕ್ಕೆ ಕೆಳಗಬೇಕಾದ ಕಾರಣ ಏನು, ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್, ಇದು ಒಂದು ಪುಟ್ಟ ದೇವಸ್ಥಾನ ಆಯ್ತು. ಪುಟ್ಟ ಗ್ರಾಮದಲ್ಲಿ ಒಂದು ಪುಟ್ಟ ದೇವಸ್ಥಾನ ಆಗಿದ್ದು. ಸುಮಾರು ಈ ದೇವಸ್ಥಾನದ ಒಂದು 75 ವರ್ಷದ ಇತಿಹಾಸ ಇದೆ. ಇದು ಒಂದು ಚಿಕ್ಕ ದೇವಸ್ಥಾನ ಆಗಿ ಮತ್ತೆ ನಮ್ಮ ಈ ಭಾಗದಲ್ಲಿ ಇದು ಯಾಕಂದ್ರೆ ಊರಿಂದ ಕೆಳಗಿದೆ ದೇವಸ್ಥಾನ ಅಂತ ಹೇಳಿ ಇದು ಅಂತ ಮಾಡಿ ಊರಿನ ಮೇಲೆ ಇರಲಿ, ಊರೆಲ್ಲ ನೋಡ್ಲಿ ಆಂಜನೇಯ ಸ್ವಾಮಿ ಅಂತ ಊರು ಕಾಣುತ್ತಾ ಮಾಡಿದ್ದಂಥ ದೇವಸ್ಥಾನ ಇದು. ಇಲ್ಲಿ ಏನಪ್ಪ ವಿಶೇಷ ಅಂದ್ರೆ, ಈ ಅಪ್ಪನ ಯಾರು ನಂಬಿ ಬರ್ತಾರೋ ಅವರಿಗೆ ಒಳ್ಳೆ ಸೌಲಭ್ಯ ಕೊಡ್ತಾನೆ, ಒಳ್ಳೊಳ್ಳೆ ಭಾಗ್ಯ ಕೊಡ್ತಾನೆ. ಅವ್ರು ಕೇಳಿದಂಥದ್ದು ಆಗಿಲ್ಲ ಅನ್ನೋದಿಲ್ಲ. ಆ ಯಪ್ಪ ಒಂದು ಹೂವು ಕೊಟ್ಟ, ಹೊರಗಡೆ ಒಂದು ಹೂವು ಕೊಟ್ಟಿದ್ದಾನೆ ಅಂದ್ರೆ ಅವ್ರ ಮನೆ ಅಭಿವೃದ್ಧಿ ಸರ್. ಇದೇ ಗ್ರಾಮದಲ್ಲಿ ನಾನು ಏನು ಇಲ್ಲದೆ ಬಂದ, ನಾನು ಆಲ್ಮೋಸ್ಟ್ ಬೆಂಗಳೂರವನು. ನಾನು ಈ ಊರಿಗೆ ಮದುವೆ ಆಗಿ ಬಂದಂತ ಗಂಡು. ನಾನು ಈ ದೇವಸ್ಥಾನ ಬಂದು ಕೈ ಮುಗಿದು ನಾನು ಇಲ್ಲಿ ಬಂದ್ಮೇಲೆ ಇಲ್ಲಿ ಈ ಊರಲ್ಲಿ ನಮ್ಗೆ ನೆಲೆ ಅಂತ ಇರಲಿಲ್ಲ, ಅತ್ತೆ ಮನೆಯಲ್ಲಿದ್ದೆ. ಅದಾಗಿ ನನಗೆ ಭಗವಂತನ ದಯದಿಂದ ನಮ್ಗೆ ಇಲ್ಲೊಂದು ಮನೆಯನ್ನು ಕೊಟ್ಟಿದ್ದಾರೆ. ಇವಾಗ ಒಂದು ರಾಜಕೀಯ ಜೀವನದಲ್ಲಿ ದಾರಿನ ತೋರಿಸ್ಕೊಂಡಿದ್ದೇನೆ. ಅದೇ ರೀತಿ ನಡ್ಕೊಂಡು ಇವಾಗ ಊರಿನ ಇದು ಉಸ್ತುವಾರಿಯಾಗಿ ಅಪ್ಪನವರ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಇಲ್ಲಿ ಇನ್ನೇನಿಲ್ಲ, ಬಟ್ ಈ ದೇವ್ರ ನಂಬಿ ಬಂದವನ್ನ ಯಾರು ಕೈ ಬಿಟ್ಟವನಲ್ಲ, ಯಾರು ತಳೆದವನಲ್ಲ. ಈ ಊರು ಗ್ರಾಮ ಇವತ್ತು ಬೆಳಿಬೇಕು, ಈ ಗ್ರಾಮ ಛಾಯ ಇರಬೇಕು ಅಂದ್ರೆ ಈ ಅಭಯ ಆಂಜನೇಯ ಸ್ವಾಮಿಯ ಪ್ರತಿಫಲ ಸರ್. ಅಂದ್ರೆ ಇಲ್ಲಿಗೆ ಯಾವ್ಯಾವ ಪೂಜೆ ಇರುತ್ತೆ, ಇಲ್ಲಿ ಬರ್ಬೇಕಾದ್ರೆ ಭಕ್ತಾದಿಗಳು ಯಾವ ರೂಟಲ್ಲಿ ಬರಬೇಕು ಅದನ್ನ ನೀವೇ ಹೇಳ್ಕೊಬಿಡಿ ಸರ್. ಇಲ್ಲಿ ಸೋಮವಾರ ಮತ್ತೆ ಭಾನುವಾರ, ಮಂಗಳವಾರ, ಭಾನುವಾರ, ಶನಿವಾರ ಇರುತ್ತೆ. ಕನಕಪುರದಿಂದ 4 ಕಿಲೋಮೀಟರ್ ಸರ್. ಬೇಕುಪ್ಪೆ ಸರ್ಕಲ್ ಅಂತ. ನಮ್ಮ ಈ ಕಡೆ ಹೋದ್ರೆ ಕೋಡಳ್ಳಿ ಹೋಗೋದು, ಈ ಕಡೆ ಸಂಗಮ, ಅದ ಮಧ್ಯಭಾಗದಲ್ಲಿರುವಂತ ಸನ್ನಿಧಾನ ಸರ್ ಇದು. ಅಂದ್ರೆ ಇಲ್ಲಿ ಯಾವ್ಯಾವ ರೀತಿ ಅರ್ಕೆ ಮಾಡ್ಕೋಬಹುದು ಬರುವಂತ ಭಕ್ತಾದಿಗಳು? ಈಗ ಮಕ್ಕಳು ಇಲ್ದಿರೋರು, ಇಲ್ಲ ಕೆಲಸದ ಬಗ್ಗೆನೇ ಆಗಿರ್ಬೋದು, ಅಥವಾ ಇನ್ನೊಂದು ನಮ್ಗೆ ಗೌರ್ಮೆಂಟ್ ಜಾಬ್ ಬೇಕು ಅಂತ ಹೇಳಿ ಬಂದಿರ್ತಾರೆ. ಇನ್ ಕೆಲವರು ನಮ್ಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ, ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ ಅನ್ನೋದು ಇದ್ದೇ ಇರುತ್ತೆ. ಅವ್ರು ಇಲ್ಲಿ ಯಾವ್ಯಾವ ರೀತಿ ಇಲ್ಲಿ ಅರ್ಕೆ ಮಾಡ್ಕೋಬೇಕು, ಇಲ್ಲ ಪೂಜೆ ಮಾಡಿಸ್ಬೇಕು ಸರ್? ಅದು ಯಾವ ರೀತಿ ಬೇಡ್ಕೊಂಡ್ರು ಭಗವಂತ ಕೊಡ್ತಾನೆ ಸರ್. ನಿಮ್ಗೆ ಏನ್ ಬೇಕು ಅಂದ್ರೂ ಕೊಡ್ತಾನೆ. ಇಂಥದ್ದು ನಾನು ಕೊಡಲ್ಲಪ್ಪ, ಇಂಥ ನಿಮ್ಮನ್ನ ತಳ್ತೀನಿ ಅಂತ ಏನಿಲ್ಲ. ನೀವ್ ಏನೇ ಕೇಳಿದ್ರು ಅಷ್ಟು ಅಪ್ಪನ ಹತ್ರ. ಅಂದ್ರೆ ಈಗ ನೀವು ಕಂಡಂಗೆ ಎಷ್ಟು ಸುಮಾರು ಜನಕ್ಕೆ ಒಳ್ಳೇದಾಗಿದೆ ಇಲ್ಲಿ ಆಗಿದೆ ಸರ್. ಸುಮಾರು ನಮ್ಮ ಹೇಳ್ಬೇಕು, ನಮ್ಮ ಗ್ರಾಮ ಅಂತ ಬಿಟ್ಟು ಅಕ್ಕಪಕ್ಕ ಗ್ರಾಮಸ್ಥರು ಬರ್ತಾರೆ ಸರ್ ದೇವಸ್ಥಾನಕ್ಕೆ. ಈ ಅಪ್ಪನ ನಂಬಿದ್ದಾರೆ. ಈ ಅಪ್ಪನ ಬೇಕಾದ್ರೆ ತಗೊಂಡು ಹೋಗಿದ್ದಾರೆ, ಮನೆಗಳಲ್ಲಿ ತಗೊಂಡು ಪೂಜೆ ಮಾಡೋರಿದ್ದಾರೆ. ಸುಮಾರು ಓಡಗಳಿದೆ ಸರ್ ದೇವಸ್ಥಾನ. ಮನೆಗೆ ತಗೋಬಹುದು ಅಂದ್ರೆ ಸರ್ ಪ್ರತಿಮಾ ಮೂರ್ತಿ, ಚಿಕ್ಕ ಮೂರ್ತಿ ಇದೆ. ಅಪ್ಪನ
ನಾವು ಇಲ್ಲಿ ಊರಲ್ಲಿ ಮೆರವಣಿಗೆ ಮಾಡ್ತೀವಿ. ಅವ್ರನ್ನ ಎತ್ಕೊಂಡು ಇಡೀ ಊರುಗಳು ಬೇಕಾದ ತಗೊಂಡು ಪ್ರತಿಷ್ಠಾಪನೆ ಮೇಲೆ ಪೂಜೆ ಮಾಡಿ ಒಂದು ರಾತ್ರಿ ಇಕ್ಕಿ ಅವ್ರ ಗೃಹಪ್ರವೇಶಗಳಿಗಾಗಲಿ ಒಂದು ಶುಭ ಕಾರ್ಯಗಳಿಗೆ ಅದು ಮಾಡ್ಕೊಡ್ತಾರೆ ಸರ್. ಸರಿ ಸರ್, ಇಷ್ಟು ತಿಳಿಸ್ಕೊಟ್ಟದಕ್ಕೆ ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮನು ಅಂತ. ನೀವು ಯಾವೂರವ್ರು ಸರ್? ಇದೇ ಬೇಗೂರು ಟಿ ವಿ ಸರ್ಕಲ್ ಅವರೇ. ಹೌದೌದು. ನಿಮ್ಗೆ ಏನು ಒಳ್ಳೇದಾಗಿದೆ ಸರ್ ಇಲ್ಲಿ ಬಂದು? ಸರ್ ನಮ್ಗೆ ಅಂತಂದ್ರೆ ನಾನು ಚಿಕ್ಕ ಹುಡುಗನಾಗಿದ್ದಾಗ ನಮ್ಗೆ ಒಂದು ಗುಡಿಸ್ಲಿತ್ತು. ಅದನ್ನ ನಾವು ದೇವ್ರ ನಂಬರ್ ಮೇಲೆ ಇವಾಗ ಮನೆ ಕಟ್ಕೊಂಡು ಬೇರೆ ಕಡೆ ಅಂಗಡಿ ಮಾಡಿ ಒಳ್ಳೆ ಕಡೆ ಜಾಬ್ ಸಿಕ್ಕಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದೆ. ದೇವರು ನಮ್ಗೆ ಕಾಪಾಡ್ಕೊ ಬಂದಿದ್ದೇನೆ. ನಾವು ಚೆನ್ನಾಗಿ ಮುಂದೆ ಅಭಿವೃದ್ಧಿ ಆಯ್ತಾ ಇದೀವಿ. ಮತ್ತೆ ಇನ್ನೊಂದು ಏನಂದ್ರೆ ನಾವು ಒಂದು ಗ್ರೂಪ್ ಮಾಡಿ ಇವಾಗ ಅಲ್ಲಿ ನೋಡಿ ಚೆನ್ನಾಗಿ ಮಾಡಿ ಇವಾಗ ಪ್ರಸಾರ ಎಲ್ಲ ಮಾಡಿಸಿದ್ವಿ ಬೆಳಗ್ಗೆಯಿಂದ. ನಾವೊಂದು ಗ್ರೂಪ್ ಮಾಡ್ಕೊಂಡು ಮಾಡ್ತಾ ಇದೀವಿ. ನೀವೇ ಗ್ರೂಪ್ ಮಾಡ್ಕೊಂಡು ಇವಾಗ ಹನುಮ ಜಯಂತಿ ಪ್ರಯುಕ್ತ ನಾವು ವರ್ಷ ಇದೇ ಮೊದಲನೇ ವರ್ಷ ನಾವು ಮಾಡಿದ್ದು ಹನುಮ ಜಯಂತಿದು. ಒಂದು 9-10 ಜನ ಸೇರ್ಕೊಂಡು ಗ್ರೂಪ್ ಮಾಡಿ ಇವಾಗ ಪ್ರಸಾದ ಎಲ್ಲ ಮಾಡಿಸಿ ವಿನಿಯೋಗ ಎಲ್ಲ ಮಾಡಿದ್ವಿ. ಅಂದ್ರೆ ನೀವು ಈ ದೇವಸ್ಥಾನಕ್ಕೆ ಬಂದು ಏನ್ ಒಳ್ಳೇದಾಗಿದೆ, ನೀವೇನು ಅರ್ಕೆ ಮಾಡ್ಕೊಂಡಿದ್ರ ಅದ್ರ ಬಗ್ಗೆ ತಿಳಿಸ್ಕೊಡಿ. ಅರ್ಕೆ ಅಂತ ಇತ್ತು ಬೇಜಾನು. ಎಲ್ಲ ಭಗವಂತನ ಇಚ್ಛೆಯಿಂದ ಎಲ್ಲ ಮದುವೆಯಾಗಿ ಮಕ್ಕಳಾಗಿ ಮತ್ತೆ ನನ್ನ ತಮ್ಮನಿಗೂ ಮದುವೆಯಾಗಿ ಎಲ್ಲ ಆಗಿದೆ. ಮತ್ತೆ ಮೇಲ್ಗಡೆ ಮನೆ ಇದು ಮಾಡಿ ಎಲ್ಲ ಚೆನ್ನಾಗಿದೆ. ಏನ್ ತೊಂದರೆ ಇಲ್ಲ. ಭಗವಂತ ನಂದವ್ರಿಗೆ ಯಾವತ್ತೂ ಒಂದು ಕೈ ಬಿಟ್ಟಿಲ್ಲ, ಕಾಪಾಡ್ತಾ ಬರ್ತಾ ಇದ್ದಾನೆ. ಯಾರನ್ನೂ ಅಷ್ಟೇ, ಯಾರೇ ಭಗವಂತ ನಂಬುದ್ರು ಕಾಪಾಡ್ತಾನೆ, ಯಾವತ್ತೂ ಕೈ ಬಿಡಲ್ಲ. ಅಂದ್ರೆ ಈಗ ಯೂಟ್ಯೂಬ್ ನೋಡ್ಕೊ ಬರುವಂತ ಜನಗಳಿಗೆ ನೀವು ಯಾವ ರೀತಿ ಇಲ್ಲಿ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತೀರಾ? ಯೂಟ್ಯೂಬ್ ನೋಡ್ಕೊ ಬಂದ್ರು ಓಕೆ, ಬರ್ದೇರೋ ಓಕೆ. ಫಸ್ಟ್ ಇನ್ನೊಂದೇನು ಅಂತಂದ್ರೆ ಈ ಭಗವಂತ ನಂಬಿ ಬರ್ಬೇಕು. ನಾವು ಯೂಟ್ಯೂಬ್ ಎಲ್ಲೋ ವಿಡಿಯೋ ನೋಡೋದು, ವಿಡಿಯೋ ಆಕರ್ಷಣೆಯಾಗಿ ಬರೋದು ಇಂಪಾರ್ಟೆಂಟ್ ಅಲ್ಲ. ಆ ಭಗವಂತನ ದಯೆ ನಂಬಿ ಬರಬೇಕು ಅಷ್ಟೇ. ಯಾಕಂದ್ರೆ ಯಾರೋ ಒಂದು ವಿಡಿಯೋ ಏನಕ್ಕೋಸ್ಕರ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಅಲ್ಲ. ಭಗವಂತ ನಂಬಿ ಬರಬೇಕು. ಆಮೇಲೆ ವಿಡಿಯೋ ನೋಡೋದ ಮೇಲೆ ಇನ್ನೂ ಹೆಚ್ಚು ಜನಕ್ಕೆ ಆ ವಿಡಿಯೋ ತಲುಪುತ್ತೆ. ಯಾಕಂದ್ರೆ ಈಗ ವಿಡಿಯೋ ಮಾಡೋದು ಸುಮ್ಮನೆ ಅಲ್ಲ. ಯಾಕಂದ್ರೆ ಭಗವಂತ ಈ ತರ ಕಾಪಾಡ್ತಾವನೆ ಅಂತಕ್ಕೋಸ್ಕರ ವಿಡಿಯೋ ಮಾಡ್ತಾರೆ. ಅವರು ಇನ್ನೊಂದು ಎಲ್ಲಾರ್ಗು ತಿಳಿಸ್ಬೇಕು, ಈ ಭಗವಂತ ಎಲ್ಲೆಲ್ಲಿ ಯಾರ್ಯಾರನ್ನ ಏನ್ ಕಾಪಾಡ್ತಾನೆ. ಹಾಸನ ಎಲ್ಲೆಲ್ಲಿಂದನೂ ಬರ್ತಾರೆ. ಇದೇ ಒಂದು ತಾಲೂಕಲ್ಲ, ಹೆಚ್ಚಿನ ಬೇರೆ ಬೇರೆ ತಾಲೂಕುಗಳಲ್ಲೇ ಬರ್ತಾರೆ. ಬಂದು ಭಗವಂತ ನಂಬಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಒಳ್ಳೆ ರೀತಿ ಆಗಿರ್ದೇನೆ ದೇವರು ಬಂದಿರೋದು. ಯಾಕಂದ್ರೆ ದೇವರು ಅಂತಂದ್ರೆ ಸುಮ್ಮನೆ ಅಂತಲ್ಲ ಅಲ್ವಾ. ಯಾಕಂದ್ರೆ ಒಬ್ರು ನಂಬಿ ಬರ್ಬೇಕು ಅಂತಂದ್ರೆ ಭಗವಂತ ಅವ್ರಿಗೆ ಹೆಚ್ಚಿನ ಆರೋಗ್ಯ, ಆಯಸ್ಸು, ಆದಾಯ, ಅವ್ರ ವರಮಾನ ಏನಾಗ್ಲಿ ಅದನ್ನ ಕೊಟ್ಟಿರೋದಕ್ಕೆ ಅವ್ರು ಬಂದಿರೋದು. ಇಲ್ಲಾಂದ್ರೆ ಸುಮ್ನೆ ಯಾರು ದೇವ್ರು ನಂಬಿ ಬರಲ್ಲ. ಯಾಕಂದ್ರೆ ದೇವ್ರು ನಂಬಿ ಬರ್ಬೇಕಂದ್ರೆ ಅವ್ರನ್ನ ಹೆಚ್ಚು ಕಾಪಾಡ್ತಾನೆ. ಒಳ್ಳೇದಾಗಿರೋದಕ್ಕೋಸ್ಕರ ಅವ್ರು ಬಂದಿರೋದು. ಹಂಗೆ ಎಲ್ಲಾ ತಾಲೂಕುಗಳು ಹೆಚ್ಚೆಚ್ಚು ತಾಲೂಕಿನ ಇನ್ನೂ ಬರ್ಲಿ, ಆ ಭಗವಂತನ ಆಶೀರ್ವಾದ ಕೃಪೆ ಪಾತ್ರರಾಗಬೇಕಂತ ನಾನು ಕೇಳ್ಕೊತೀನಿ ಸರ್. ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ವಿನೋದ್ ಅಂತ ಹೇಳಿ. ನಿಮಗೆ ಇಲ್ಲಿ ಬಂದು ಮದುವೆ ಆಗಿ ಒಳ್ಳೇದಾಗಿದೆ ಅಂತ ಅವತ್ತು ಒಂದು ಇಂಟರ್ವ್ಯೂ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಈಗ ಹೇಗಿದೆ ಲೈಫ್ ಸರ್? ಈಗ ತುಂಬಾ ಚೆನ್ನಾಗೈತೆ. ಏನು ನಾವು ಎಕ್ಸ್ಪೆಕ್ಟೇಷನ್ ಅನ್ಕೊಂಡಿರ್ತೀವಿ ಅದ್ರ ತಕ್ಕಂಗೆ ನಡೀತೈತೆ ಜೀವನ. ಯಾಕಂದ್ರೆ ಇಲ್ಲಿ ನಂಬಿಕೆಯಿಂದಾನೇ ಜೀವನ ನಡೆಸ್ಬೇಕಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗಾಗಿ ನಂಬಿ ಬನ್ನಿ, ಏನಾಗಲ್ಲ. ಯಾಕಂದ್ರೆ ನಾವು ಒಂದು ವಿಡಿಯೋ ನೀವು ಹಾಕ್ತಿರಿ, ಒಂದು ವೈರಲ್ ಆಗ್ಲಿ ಅನ್ನೋ ಕಾರಣಕ್ಕೆ ಹಾಕ್ತಿರಿ, ಏನಾಗ್ತೀರ ಅದು ಅವ್ರವ್ರ ಇದಿರುತ್ತೆ. ಆದ್ರೆ ಅವ್ರ ನಂಬಿಕೆಯಿಂದಾನೆ ಬಂದು ಆಶೀರ್ವಾದ ಪಡೀರಿ, ಅದು ಸಕ್ಸಸ್ ಆಗೇ ಆಗುತ್ತೆ. ಖಂಡಿತ ಆಗುತ್ತೆ. ನಾವು ಅದಕ್ಕೆ ಉದಾಹರಣೆ ನಾವೇ ಇದ್ದೀವಿ. ಅಂದ್ರೆ ಈಗ ಆಗ ನಂಬಿದ್ಕು ಅರ್ಕೆ ಮಾಡ್ಕೊಂಡು ನಿಮ್ಗೆ ಒಳ್ಳೇದಾದ್ಮೇಲೆ ಆಗ ನಂಬಿದ್ಕು ಈಗ ಎಲ್ಲ ಒಳ್ಳೇದಾದ್ಮೇಲೆ ನಂಬಿದ್ಕು ಎಷ್ಟು ವ್ಯತ್ಯಾಸ ಇದೆ ಸರ್? ಆಕು ಇಕ್ಕು ಅಂದ್ರೆ ಆಗ ಏನೋ ಆಗುತ್ತೇನೋ ಆಗಲ್ವೇನೋ ಅನ್ನೋ ಒಂದು ಭಯ ಇರುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಹಾಗಾದ್ಮೇಲೆ ಈಗ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಈ ಭಗವಂತ ನಾನು ನಂಬಿಕೆ ನನ್ನ ಕೈ ಬಿಡ್ಲಿಲ್ಲ, ಎಷ್ಟು ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದೀವಿ ಅನ್ನೋದು ನಮ್ಗೆ ಅಭಿವೃದ್ಧಿ ಅಷ್ಟೇ. ಸರಿ, ಈಗ ಲೈಫಲ್ಲಿ ಖುಷಿಯಾಗಿದ್ದೀರಾ? ತುಂಬಾ ಚೆನ್ನಾಗಿದೆ. ಸರಿ ಸರ್, ಧನ್ಯವಾದ. ಎಲ್ಲರಿಗೂ ಸರಿ, ಎಲ್ಲರಿಗೂ ಹಾಗೆ ಹನುಮ ಜಯಂತಿ ಪ್ರಯುಕ್ತ ನಿಮ್ಗೂ ಕೂಡ ನಮ್ಮ ಜನತೆಗಳಿಂದ ನಿಮ್ಗೂ ಕೂಡ ಹನುಮ ಜಯಂತಿ ಶುಭಾಶಯಗಳು. ಚೆಕ್ ಮಾಡೋದಿಲ್ಲ. ಹಂಗೆ ಒಬ್ಬೊಬ್ರಿಗೂ ಒಂದೊಂದು ದೇವಸ್ಥಾನ. ಈಗ ನಮ್ದು ಹೆಂಗೆ ಗೊತ್ತು ಸರ್, ನನ್ನ ಚಾನಲ್ ಇರೋದು ಏನಂತಂದ್ರೆ ಗೊತ್ತಿಲ್ದಿರೋ ದೇವಸ್ಥಾನನ ತೋರಿಸ್ಕೊಡುವಂಥದ್ದು. ಎಲ್ಲ ದೇವಸ್ಥಾನ ಇಡೀ ನಾ ಕನಕಪುರ ಎಲ್ಲ ತೋರಿಸ್ಬಿಟ್ಟಿದ್ದೀನಿ. ಹೌದು, ಬೇರೆ ಯಾವ್ದು ಮಾಡೋದು. ಇಲ್ಲ ಸರ್, ನಮ್ಗೆ ಇವರು ಹೇಳಿದ್ದು 11 ಗಂಟೆ ಬಂದಿದ್ದೀವಿ. ಪ್ರಸಾದ ಅಲ್ಲ, ನಾನು ವಿಡಿಯೋ ಮಾಡಿ ಇದು ಮಾಡಿ. ಏನೊಂದು ಪ್ರಯತ್ನ ಮಾಡ್ತಾ ಇದೀಯಪ್ಪ, ನಿಮಗೆ ತೊಂದರೆ ಕೊಡ್ತಾವ್ರೆ ಜನ. ಯಾವುದೋ ಒಂದು ಪ್ರಯತ್ನ ಮಾಡ್ತಾ ಇದೆಯೇ,
ನಂದೇನು ಜಗಳ ಕಿಕ್ಕುಲ ವೈಮನಸ್ಸು ನೀನು ಅಂಗ್ಲಿತಾವು ಇವತ್ತು ಅವನಿಂದ ನೀನು ತೊಂದರೆ ಕೆಡಿಸ್ಕೊಂಡು ಆದತ್ತೆಂತ ಪ್ರಯತ್ನ ಮಾಡ್ತಾ ಇದೆಯಪ್ಪ. ಒಂದು ಭೂಮಿ ವಿಚಾರದಲ್ಲಿ ನೀನು ಕೇಳ್ತಾ ಇದೀಯ, ಒಂದು ಭೂಮಿ ವಿಚಾರದಲ್ಲಿ ನೀನು ಕೇಳ್ತಾ ಇದೀಯ, ಅದು ಮಾಡ್ಕೊಡಪ್ಪ ಅಂತ ನೀನು ವಾಗ್ದಾನ ಕೇಳ್ತಾ ಇದೀಯ. ಆಯ್ತಾ? ಇವತ್ತು ನನ್ನ ವಾಗ್ದಾನ ಕೇಳ್ತಾ ಇದೀಯ, ನನ್ನ ಅಂತ ಹತ್ತಿದೀಯ. ಇವತ್ತು ನೀನು ಮೊರ ಅಂತ ಹತ್ತೋದ್ಗೆ ನೀನು ಕಾರ್ಯ ಜಪ ಮಾಡ್ಕೊಳ್ಳೋ ಜಾವ ನಂದು. ಆಯ್ತಪ್ಪ? ಮನೇಲಿ ನಂದಿ ಇರೋದು ನಂದಿ ಇಲ್ಲ, ಒಂದು ಬಾಲ್ಗ ಕಿರ್ಕುಳ ಕೊಡ್ತಾವನೆ, ಒಂದು ಭೂಮಿ ವಿಚಾರದಲ್ಲಿ ನೀನು ಕೇಳ್ತಾ ಇದೀಯ, ಮಾಡ್ಕೊಡ್ತೀನಿ ಮೇಲೆ ಮಾಡ್ಕೊಡ್ತೀನಿ. ಅಯ್ಯ ಕೊಡ್ಬೇಡ. ನಿನ್ನ ಸ್ಥಾನದಲ್ಲಿ ಅಂಗ್ಲ ಕಟ್ಟಿ ಒಂದು ರಾಮದೇವ್ರು ಮಾಡ್ಬೇಕು ಅಂತ ಪ್ರಯತ್ನ ಮಾಡಿದೀಯ. ರಾಮದೇವ್ರು ಮಾಡ್ಕೊಟ್ರು ನನ್ನ ಅಂಗ್ಲ ಕಟ್ಮೇಲೆ ಅಂಗ್ಲದೇವ್ರು ಮಾಡಪ್ಪ, ಮಾಡ್ಕೊಡ್ತೀನಿ. ಏನು ಭಯ ಕೊಡ. ಒಂದು ನನ್ನ ಸ್ಥಾನದಲ್ಲಿ ಬಿಗೆ ಇಟ್ಕೋ. ನಾನು ಏನೇನು ನಿನ್ನ ಸ್ಥಾನಕ್ಕೆ ಮುಂದಕ್ಕೆ ಏನೇನೋ ತೊಂದರೆ ಕೊಟ್ಟಿದ್ದೆ, ನಾನು ಎಲ್ಲ ಕಾಯ್ಕೊ ಬಂದೆ. ಏನೋ ಒಂದು ತೊಂದರೆ ಕೊಟ್ಟಿದ್ದಾನೆ, ಆ ಕಾರ್ಯ ನೆರವೇರಿಸ್ಕೊಡ್ಬೇಕು. ಇನ್ನೊಂದು ವಾರದಲ್ಲಿ ನಡೆಸ್ಕೊಡ್ತೀನಿ. ಹೋಗು ಮಾಡ್ಕೊಡ್ತೀನಿ. ನನಗೆ ಕಾರಣ ಮಾಡ್ತಾ ಇದೀಯ, ನಾನು ದಾರಿ ಕೊಡ್ಬೇಕಿಲ್ವ ನಿನಗೆ? ಮಾಡ್ಕೊಡ್ತೀನಿ. ಹೋಗು ನಿನ್ನ ಕಾರ್ಯನ ಎಲ್ಲೇ ಹೋದು ಜಪ ಮಾಡಿ ಗೆದ್ದು ಬರಬೇಕು. ಇಲ್ಲ ನನ್ನ ಬಂಧುಗಳಿಗೆ ನಿನ್ಗೆ ಒಳ್ಳೇದಾಯ್ತು ಇಲ್ಲಪ್ಪ, ನಿನ್ಗೆ ಮಾಡ್ಕೊಡ್ತೀನಿ. ನಾನು ಹೆಂಗ್ ನಂಬಿದೀಯ, ನನ್ನ ಆಧಾರ್ ಸಾಕ್ಷಿಯಾಗೂ ನೀನು ನಡೆಸ್ಕೊಡ್ತೀನಪ್ಪ, ನಡೆಸ್ಕೊಡ್ತೀನಿ. ಇನ್ನ ಅದು ಬೆಳಿ ನನಗೆ ಹೆಂಗೆ ಬೆಳೆಸ್ತಾ ಇದ್ದು ನಾನು ಇನ್ನೂ ಬೆಳೆಸ್ಕೊಡ್ತೀನಿ. ಯಾರು ಪ್ರೋಗ್ರಾಮು ಎಲ್ಲಿ ಹೋದ್ರು ಮುಂದೆ ಶಿವಕುಮಾರ್ ನಿನ್ನೇ ಕರಿಬೇಕಾದ್ರು, ಇನ್ಯಾರು ಸಿಕ್ ಕೊಡೋದು ಮಾಡ್ಕೊಡ್ತೀನಿ. ನನ್ನ ಸಂತೋಷ ಆಯ್ತು. ನೀನು ಆಗ್ಲಿಕ್ಕೆ ಆರೋಗ್ಯ ಬಗ್ಗೆದೆಲ್ಲ ಕೊಡಬೇಕು, ಮಾಡ್ಕೊಡ್ತೀನಿ. ನೀನು ಆರೋಗ್ಯ ಬಲ, ನೀನು ಹಂಗಾಯ್ತು ಹಿಂಗಾಯ್ತು ಅಂತ ನೀನು ಏನು ಭಯ ಪಡಬೇಡ. ಆರೋಗ್ಯದಲ್ಲಿ ನೀನು ಸುತಾರಾಗೆ ಬೆನ್ನು ನೋವು, ಇಲ್ಲೊಂದು ಸ್ವಲ್ಪ ನೋವು ಬತ್ತಾದೆ, ಇಲ್ಲಿಂದ ಈಚೆಗೆಲ್ಲ ಬತ್ತಾದೆ, ಎಲ್ಲ ನೀನೆಲ್ಲ ತಗೊಳಪ್ಪ. ನೀನು ವಾಗ್ದಾನ ಕೇಳ್ತಾ ಇದೀಯ. ನನ್ನ ಅಂತ ಇವತ್ತು ಹೆಂಗೆ ಒಳ್ಳೇದು ನನ್ನ ಇವತ್ತು ಕಾರ್ಯ ಮಾಡಿದ್ದೀರಿ, ಆ ಕಾರ್ಯ ನೀನು ಮುಂದೆ ಕಟ್ಸ್ಕೊಡ್ತೀನಿ. ಮಾಡಿಸ್ಕೊಡ್ತೀನಿ. ನನಗೆ ಹೆಂಗೆ ಸಂತೋಷ ಮಾಡಿದ್ರೆ ನಾನು ನಿಮ್ ಚೆನ್ನಾಗಿ ಇನ್ನೂ ಹೆಚ್ಚು ಮಾಡೋ ಶಕ್ತಿ ಕೊಡು, ನಾನು ಇನ್ನೂ ಜೋರ ಮಾಡ್ತೀನಿ. ಇನ್ನ ಬೆಳೆಸ್ಕೊಡ್ತೀನಿ. ನೀನು ಆರೋಗ್ಯದಲ್ಲಿ ಏನು ಭಯ ಪಡೋದು, ಏನು ಎದ್ದು ಬಿಡ. ಯಾವ ಹಾಸ್ಪಿಟ್ಲ್ ನೀನು ಈಚೆಗೆ ಯಾವ ಹಾಸ್ಪಿಟಲ್ ಹೋಗ್ಬೇಡ ಕಣ. ನನ್ನ ಬಳಿಯಲ್ಲಿ ಒಂದು ಸ್ವಾಮಿ ಪಾದ ತವಿಂದ ಒಂದು ಯಂತ್ರದನ್ನ ಹಾಕೊಂಡು ಒಂದು ನಿಮ್ಮೆ ಹತ್ರ ಇಟ್ಕೊಂಡೋಗ, ಆ ದೇನ್ ಜಗತ್ ನೋಡ್ತೀನಿ ತಗೊಳ, ದೇಶ ಸಾಕ್ಷಿಯಾಗ ನಡೆಸ್ಕೊಡ್ತೀನಿ. ಹೋಗ, ಏನು ಭಯ ಬೇಡ, ಮಾಡ್ಕೊಡ್ತೀನಿ. ಭಯ ಬೇಡ. ನೀನು ಆರೋಗ್ಯ ಬಲ ಸಡಿಲ ಹುಟ್ಟದೆ, ಎಲ್ಲ ನಡ ಕಳ್ಕೊಂಡಂಗ ಆಯ್ತದೆ. ಒಂದೊಂದು ಟೈಮ್ ಇಲ್ಲ, ಕೆಲಸ ಮಾಡೋ ಜ್ಞಾನ ಇಲ್ಲ, ಭಾಗ್ಯ ಎಲ್ಲ ಗೆದ್ಕೊಡ್ತೀನಿ. ಮಾಡ್ಕೊಡ್ತೀನಿ.